ಹಾಯ್, ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 8 ಎಕರೆ ಬ್ಯೂಟಿಫುಲ್ ವ್ಯೂ ಇರೋಂಥ ಪ್ರಾಪರ್ಟಿ. ಈ ಪ್ರಾಪರ್ಟಿ ಕಂಪ್ಲೀಟ್ಲಿ ಜಂಗಲ್ ಇರೋವಂಥ ಪ್ರಾಪರ್ಟಿ. ಇದು ಯಾವುದೇ ರೀತಿ ಪ್ಲ್ಯಾಂಟೇಷನ್ ಇಲ್ಲ. ಈ ಪ್ರಾಪರ್ಟಿ ರೆಸಾರ್ಟ್ ಕಾನ್ಸೆಪ್ಟಿಗೆ ತುಂಬಾ ಚೆನ್ನಾಗಿರೋಂಥ ಪ್ರಾಪರ್ಟಿ ಅಂತ ನಾನು ರೆಫರ್ ಮಾಡ್ತೀನಿ. ಈ ಪ್ರಾಪರ್ಟಿಗೆ ಹೋಗಬೇಕಾದ್ರೆ ಈ ಥರ ಬ್ಯೂಟಿಫುಲ್ ವ್ಯೂ ಸಿಗುತ್ತೆ. ಆ್ಯಕ್ಚುಲಿ ಈ ಪ್ರಾಪರ್ಟಿ ಲೊಕೇಶನ್ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಈ ಪ್ರಾಪರ್ಟಿ ಒಂದು ಒಳ್ಳೆ ವ್ಯೂ ಅಲ್ಲಿದೆ ಅಂತ. ಏನು ನೋಡ್ತಾ ಇದ್ದೀವಿ, ಸ್ಟೇಟ್ ಹೈವೇ. ಈ ಸ್ಟೇಟ್ ಹೈವೇಯಿಂದ ಇಲ್ಲಿ ರೈಟ್ ತೊಗೊಂಡ್ರೆ ಈ ಪ್ರಾಪರ್ಟಿಗೆ ಹೋಗ್ತೀವಿ. ನೀವೇನು ನೋಡಿದರೆ ಸ್ಟೇಟ್ ಹೈವೇ, ಆ ಸ್ಟೇಟ್ ಹೈವೇಯಿಂದ ಪ್ರಾಪರ್ಟಿಗೆ ಜಸ್ಟ್ 1.5 ಕಿಲೋಮೀಟ್ರ್ ಆಗುತ್ತೆ. ಆ 1.5 ಕಿಲೋಮೀಟ್ರಲ್ಲಿ 1 ಕಿಲೋಮೀಟ್ರ್ ಈ ಥರ CC ರೋಡ್ ಸಿಗುತ್ತೆ. ಆಮೇಲೆ ಒಂದು 500 ಮೀಟ್ರು ಮಡ್ ರೋಡ್ ಸಿಗುತ್ತೆ. ಆ ಮಡ್ ರೋಡು ಈ ಥರ ಬರುತ್ತೆ, ಹೊಸದಾಗಿ ಮಾಡಿರೋಂಥ ರೋಡು ಇದು. ಸೊ ವೆಹಿಕಲೆಲ್ಲ ಹೋಗ್ಬೋದು. ಸದ್ಯ ಇವಾಗ 4 ವೀಲ್ ಹೋಗುತ್ತೆ. ಮತ್ತು ಈ ಪ್ರಾಪರ್ಟಿಲಿ ವಿಶೇಷತೆ ಏನಂತಂದರೆ ನೋಡಿ, ಈ ಪ್ರಾಪರ್ಟಿಗೆ ಹೋಗೋ ದಾರಿ ಇಲ್ಲಿ ಬರುತ್ತೆ. ಇಲ್ಲಿಂದ ಒಂದು 50 ಮೀಟ್ರು ಪ್ರಾಪರ್ಟಿಗೆ ಹೋಗ್ತೀವಿ. ಹಾಗೆಯೇ ಈ ಪ್ರಾಪರ್ಟಿಗೆ ಎಂಟ್ರೆನ್ಸ್ ಆಗೋ ಈ ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋವಂಥ ವ್ಯೂ ಸಿಗುತ್ತೆ. ನೀವು ನೋಡ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿರೋವಂಥ ವ್ಯೂ ಇದೆ. ಇದೊಂದು ಅದ್ಭುತ ಅಂತಲೇ ಹೇಳ್ಬೋದು. ಏಕೆಂತಂದರೆ ಈ ಥರ ವ್ಯೂ ಇರೋವಂಥ ಪ್ರಾಪರ್ಟಿ ಸಿಗೋದು ತುಂಬ ಅಂದರೆ ತುಂಬಾ ರೇರು. ನೀವು ನೋಡ್ಬೋದು, 360 ಡಿಗ್ರಿ ವ್ಯೂ ಸಿಗುತ್ತೆ. ನಾನು ಈ ಪ್ರಾಪರ್ಟಿ ಲೊಕೇಶನ್ ಹೇಳಿದ್ರೇ ಗೊತ್ತಾಗ್ಬಿಡುತ್ತೆ ಇಲ್ಲಿ ಪ್ಲೇಸಲ್ಲಿ ಯಾವ ಥರ ವ್ಯೂ ಇದೆ ಅಂತ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಬಿಸ್ಲೆ ಅಂತ ಬರುತ್ತೆ. ಸಾಮಾನ್ಯವಾಗಿ ಬಿಸ್ಲೆ ಅಂತ ಕೇಳಿದ ತಕ್ಷಣ ಟೂರಿಸಂ ಪ್ಲೇಸ್ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿಂದ ಪ್ರಾಪರ್ಟಿ ಸ್ಟಾರ್ಟ್ ಆಗುತ್ತೆ. ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೂ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಇಲ್ಲಿ ಇವಾಗ ತುಂಬ ಜಂಗಲ್ ಇರೋದ್ರಿಂದ ಕಾಣಿಸ್ತಾ ಇಲ್ಲ. ನಾವೇನು ಹೋಗ್ತಾ ಇದ್ವಿ ಈ ರೋಡಿಂದ ರೈಟ್ ಸೈಡಿಗೆ ಪ್ರಾಪರ್ಟಿ ಬರುತ್ತೆ. ಕಂಪ್ಲೀಟಾಗಿ ಜಂಗಲ್ ಇದೆ. ನಾನು ಮುಂಚೆನೇ ಹೇಳಿದ್ದೆ, ಏನು 8 ಎಕರೆ ರೆಕಾರ್ಡ್ ಇದೆ, ಆ ಬೌಂಡ್ರಿ ಫುಲ್ ಜಂಗಲಿಂದ ಕೂಡಿದೆ. ಹಾಗಾಗಿ ಇಲ್ಲಿ ಯಾವುದೇ ರೀತಿ ಪ್ಲ್ಯಾಂಟೇಷನ್ ಮಾಡಿಲ್ಲ. ಕಂಪ್ಲೀಟಾಗಿ ಈ ಪ್ರಾಪರ್ಟಿ ಕೆಳಗಡೆವರೆಗೂ ರೋಡ್ ಮಾಡಿದ್ದಾರೆ. ಮತ್ತು ಈ ಪ್ರಾಪರ್ಟಿ ವಿಶೇಷತೆ ಏನಂತಂದರೆ ಒಂದು ಬ್ಯೂಟಿಫುಲ್ ಆಗಿರೋವಂಥ ವ್ಯೂ ಸಿಗುತ್ತೆ. ಪ್ರಾಪರ್ಟಿ ಎಂಟ್ರೆನ್ಸ್ ಬರಬೇಕಾದ್ರೆ ನಾನು ಮುಂಚೆನೇ ತೋರಿಸಿದ್ದೆ ವ್ಯೂ ಯಾವ ಥರ ಇದೆ ಅಂತ. ಹಾಗೆಯೇ ಈ ಪ್ರಾಪರ್ಟಿಯಿಂದ ನಿಂತ್ಕೊಂಡ್ರೂ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ಈ ಪ್ರಾಪರ್ಟಿ ಒಂದು ಒಳ್ಳೆ ರೆಸಾರ್ಟ್ ಕಾನ್ಸೆಪ್ಟಿಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಯಾಕೆಂತಂದರೆ ಒಂದು ಒಳ್ಳೆ ವ್ಯೂ ಇರೋದ್ರಿಂದ ರೆಸಾರ್ಟ್ ಕಾನ್ಸೆಪ್ಟಿಗೆ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿಗೆ ತುಂಬ ಹತ್ತಿರ ಆಗಿರೋವಂಥ ಒಳ್ಳೆ ಟೂರಿಸಂ ಪ್ಲೇಸ್ಗಳಿದೆ. ನಿಮಗೆ ಗೊತ್ತಿರೋ ಹಾಗೆ ಪಟ್ಲ ಬೆಟ್ಟ, ಹಾಗೆಯೇ ಬಿಸ್ಲೆ ಬ್ಯೂಟಿ ಸ್ಪಾಟು, ಹೊಸಳ್ಳಿ ಬೆಟ್ಟ. ಈ ಪ್ರಾಪರ್ಟಿಗೆ ತುಂಬ ಅಂದರೆ ತುಂಬಾ ನಿಯರ್ ಆಗಿರೋವಂಥ ಪ್ಲೇಸ್ಗಳವೆಲ್ಲ. ಮತ್ತು ಕೂಡ್ರಸ್ತೆ ಅನ್ನೋ ಒಂದು ಪ್ಲೇಸ್ ಇದೆ, ಒಂದು ಚಿಕ್ಕದಾಗಿರೋವಂಥ ಟೌನು. ಆ ಕೂಡ್ರಸ್ತೆಯಿಂದ ಈ ಪ್ರಾಪರ್ಟಿಗೆ ಜಸ್ಟ್ 15 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಸ್ಟೇಟ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಈ ಪ್ರಾಪರ್ಟಿ ಕೆಳಗಡೆ ಒಂದು ದೊಡ್ಡದಾಗಿ ಹೊಳೆ ಕೂಡ ಹರಿಯುತ್ತೆ. ಆ ಹೊಳೆಯಿಂದಲೂ ನೀರು ಯೂಸ್ ಮಾಡ್ಕೋಬೋದು. ಇಲ್ಲಿಂದ ಏನು ರೋಡ್ ಕಾಣಿಸ್ತಾ ಇದೆ ಸೆಂಟ್ರಲ್ಲಿ, ಲೆಫ್ಟು ರೈಟು 2 ಕಡೆಗೂ ಪ್ರಾಪರ್ಟಿ ಬರುತ್ತೆ. ನಾನು ಮುಂಚೆ ತೋರಿಸಿದ್ದು ಮೇಲೆಯಿಂದ ರೋಡಿಂದ ರೈಟ್ ಸೈಡಿಗೆ ಪ್ರಾಪರ್ಟಿ ಇತ್ತು. ಇವಾಗ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ, ಲೆಫ್ಟ್ ಸೈಡ್ಗೂ ಪ್ರಾಪರ್ಟಿ ಬರುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಪ್ರಾಪರ್ಟಿನ ಒಂದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿ ಹಾಕೋಬೋದು. ರೆಸಾರ್ಟ್ ಕಾನ್ಸೆಪ್ಟ್ಗಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ಪ್ರಾಪರ್ಟಿಗೆ ಸೆಲ್ಲರ್ ಪ್ರೈಸು ಎಕರೆಗೆ 17.5 ಲಕ್ಷ ಹೇಳ್ತಾ ಇದ್ದಾರೆ. ಒಂದು ಚಿಕ್ಕದಾಗಿ ನೆಗೋಷಿಯೇಷನ್ ಇದೆ. ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.